ಕುತ್ಕೊಂಡು ಆನ್ಲೈನ್ ಮೂಲಕ ಆರ್ಡರ್ ಮಾಡಿದ್ರೆ ಬೇಕಾದ ಫುಡ್ ಐಟಮ್, ಬಟ್ಟೆಗಳು, ಎಣ್ಣೆ ಸಿಗ್ತಿದ್ದ ಕಾಲ ಇದೀಗ ಡ್ರಗ್ ಪೆಡ್ಲರ್ಗಳು ಕೂಡ ಆನ್ಲೈನ್ ಮುಖಾಂತರ ಡ್ರಗ್ಗಳನ್ನು ಸಪ್ಲೈ ಮಾಡ್ತಿದ್ದಾರೆ. ಇದರ ವಿರುದ್ಧ ರಿಪಬ್ಲಿಕ್ ಕನ್ನಡ ಮತ್ತೆ ಸಮರ ಸಾರಿದೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಆನ್ಲೈನ್ಗೂ ಕಾಲಿಟ್ಟ ಕಳ್ಳದಂಧೆ ಡ್ರಗ್ಸ್ ಮಾರಾಟಕ್ಕಾಗಿ ಇದೆ ಒಂದು ಪೇಜ್. ರಾಜಧಾನಿ ಬೆಂಗಳೂರಿನಲ್ಲಿ ಡ್ರಗ್ಸ್ ಅನ್ನೋದು ತುಂಬಾನೇ ಕಾಮನ್. ಆದ್ರೆ ಇದು ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಇದೀಗ ಬೆರಳ ತುದಿಯಲ್ಲೇ ಡ್ರಗ್ಸ್ ಸಿಗುವಂತಾಗಿದೆ. ಅದರಲ್ಲೂ ಸೋಷಿಯಲ್ ಮೀಡಿಯಾ ಬಳಕೆ ಮಾಡೋರಿಗೆ ತುಂಬಾ ಸುಲಭ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮದೊಂದು ಅಕೌಂಟ್ ಇದ್ರೆ ಸಾಕು, ಡ್ರಗ್ಸ್ ಮಾರಾಟ ಮಾಡಲೆಂದೇ ಕೆಲವು ಪೇಜ್ಗಳು ಓಪನ್ ಆಗಿವೆ. ಈ ಪೇಜ್ಗಳಲ್ಲಿ ಡ್ರಗ್ಸ್ ಮಾರಾಟ ಮತ್ತು ಖರೀದಿ ಎರಡೂ ಸಹ ನಡೆಯುತ್ತದೆ. ಹೇಗೆ ನಡೆಯುತ್ತೆ ಗೊತ್ತಾ ಡ್ರಗ್ಸ್ ವ್ಯಾಪಾರ? ಒಂದೇ ವೇದಿಕೆಯಲ್ಲಿ ಖರೀದಿ ಮತ್ತು ಮಾರಾಟ. ಅಂದಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಿಷ್ಟು ಪೇಜ್ಗಳು ತುಂಬಾನೇ ಆಕ್ಟಿವ್ ಆಗಿದೆ. ಈ ಪೇಜ್ಗಳನ್ನ ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ವಿಧಗಳ ಡ್ರಗ್ಸ್ ಸಿಗುತ್ತೆ ಅಂತ. ಕೆಲವರು ನನ್ನ ಬಳಿ ಇಂತಹ ಡ್ರಗ್ಸ್ ಇದೆ ಅಂತ ಪೋಸ್ಟ್ ಹಾಕ್ತಾರೆ. ಅಗತ್ಯ ಇರೋರು ಇನ್ಬಾಕ್ಸ್ಗೆ ಮೆಸೇಜ್ ಹಾಕಿ ಎಂದು ಹೇಳ್ತಾರೆ. ಈ ಪೋಸ್ಟ್ ನೋಡಿ ಡ್ರಗ್ಸ್ ನ ಅಗತ್ಯ ಇರೋರು ಮಾರಾಟಗಾರನಿಗೆ ವೈಯಕ್ತಿಕವಾಗಿ ಮೆಸೇಜ್ ಕಳಿಸಿದ್ರೆ ಸಾಕು, ಗ್ರಾಮ್ಗೆ ಇಂತಿಷ್ಟು ಅಂತ ಹೇಳಿ ಹಣ ಪಾವತಿ ಮಾಡಿದ್ರೆ ಅತ್ತ ಕಡೆಯಿಂದ ಪಾರ್ಸೆಲ್ ಮೂಲಕ ಡ್ರಗ್ಸ್ ಕಳಿಸಿಕೊಡ್ತಾರೆ. ಮತ್ತೊಂದೆಡೆ ಡ್ರಗ್ಸ್ ಬೇಕಾದವರು ತನಗೆ ಇಂತಹ ಡ್ರಗ್ಸ್ ಬೇಕು ಅಂತ ಒಂದು ಪೋಸ್ಟ್ ಹಾಕಿದ್ರು ಸಾಕು, ಮಾರಾಟಗಾರರು ವೈಯಕ್ತಿಕವಾಗಿ ಆತನ ಸಂಪರ್ಕಿಸಿ ಡ್ರಗ್ಸ್ ತಲುಪಿಸುತ್ತಾರೆ. ಡ್ರಗ್ಸ್ ಡೆಲಿವರಿ ಹೇಗೆ ನಡೆಯುತ್ತೆ? ಎಲ್ಲಿಗೆ ಬೇಕಾದರೂ ಡ್ರಗ್ಸ್ ತಂದು ಕೊಡ್ತಾರಾ? ಅಂದಹಾಗೆ ಈ ಡ್ರಗ್ಸ್ ಪೆಡ್ಲರ್ಗಳು ಅವಲಂಬಿತವಾಗಿರೋದು ಡೆಲಿವರಿ ಬಾಯ್ಗಳ ಮೇಲೆ. ಮಾರಾಟಗಾರರು ಡ್ರಗ್ಸ್ ನ ಬಾಕ್ಸ್ ನಲ್ಲಿ ಪ್ಯಾಕ್ ಮಾಡಿ ಖರೀದಿದಾರರಿಗೆ ಡೆಲಿವರಿ ಬಾಯ್ಗಳ ಮೂಲಕ ರವಾನೆ ಮಾಡ್ತಾರೆ. ಬೆಂಗಳೂರಿನಲ್ಲಿ ಪಾರ್ಸೆಲ್ ಸರ್ವಿಸ್ ನೀಡುವ ಅದೆಷ್ಟೋ ಕಂಪನಿಗಳಿವೆ. ಅವರ್ಯಾರಿಗೂ ಈ ಬಾಕ್ಸ್ ನಲ್ಲಿ ಏನಿರುತ್ತೆ ಅನ್ನೋದು ಗೊತ್ತಾಗಲ್ಲ. ಹೆಣ್ಣೂರು, ಬಾಣಸ್ವಾಡಿ, ಮಾರತಹಳ್ಳಿ, ಬ್ರೂಕ್ಫೀಲ್ಡ್, ಕೋರಮಂಗಲ, ಕಲ್ಯಾಣ ನಗರ, ಹೀಗೆ ಯಾವ ಏರಿಯಾದಲ್ಲಿ ಬೇಕಾದ್ರೂ ಡ್ರಗ್ಸ್ ಸಿಗುತ್ತೆ ಅಂತ ಈ ಪೆಡ್ಲರ್ಗಳೇ ಆಗಾಗ ಪೋಸ್ಟ್ ಆಗ್ತಾ ಇರ್ತಾರೆ. ಆನ್ಲೈನ್ನಲ್ಲಿ ಡ್ರಗ್ಸ್ ಬುಕ್ ಮಾಡೋದು ಓಕೆ, ಪೇಮೆಂಟ್ ನಡೆಯೋದು ಹೇಗೆ ಅಂತ ಗೊತ್ತಾ? ಆನ್ಲೈನ್ ಮೂಲಕ ಖರೀದಿ ಬಗ್ಗೆ ಮಾತುಕತೆ ನಡೆಯುತ್ತದೆ, ಹೌದು. ಇದಾದ ನಂತರ ಇಂತಿಷ್ಟು ಹಣ ಎಂದು ನಿರ್ಧಾರ ಆಗುತ್ತೆ. ಇದಾದ ಬಳಿಕ ಪೇಮೆಂಟ್ ಹೇಗೆ ಅನ್ನೋದು ಚರ್ಚೆ ಆಗುತ್ತೆ. ಈ ಡ್ರಗ್ಸ್ ವ್ಯವಹಾರದಲ್ಲಿ ಇರೋದು ಒಟ್ಟು 2 ಪೇಮೆಂಟ್ ವಿಧಾನಗಳು. ಮೊದಲನೆಯದು ಕ್ಯಾಶ್ ಆನ್ ಡೆಲಿವರಿ, ಎರಡನೆಯದು ಆನ್ಲೈನ್ ಪೇಮೆಂಟ್. ಕ್ಯಾಶ್ ಆನ್ ಡೆಲಿವರಿ ಅಂದ್ರೆ ಖರೀದಿದಾರ ಡ್ರಗ್ಸ್ ಪಡ್ಕೊಂಡು ಸ್ಪಾಟ್ ನಲ್ಲೇ ಪೇಮೆಂಟ್ ಮಾಡ್ತಾನೆ. ಆನ್ಲೈನ್ ಅಂದ್ರೆ ಯಥಾ ಪ್ರಕಾರ ಮಾರಾಟಗಾರ ಹೇಳಿದ ಅಕೌಂಟ್ಗೆ ಪೇಮೆಂಟ್ ಮಾಡಿ ಸ್ಕ್ರೀನ್ ಶಾಟ್ ಕಳಿಸಬೇಕು. ಗ್ರಾಹಕರ ನಂಬಿಕೆ ಗಳಿಸಲು ಮಾಸ್ಟರ್ ಪ್ಲಾನ್. ಲಿಮಿಟೆಡ್ ಸ್ಟಾಕ್ ಹೆಸರಲ್ಲಿ ಬೇಡಿಕೆ ಸೃಷ್ಟಿ. ಈ ಪೆಡ್ಲರ್ಗಳು ನಿರ್ದಿಷ್ಟ ಡ್ರಗ್ಸ್ ನ ಫೋಟೋ ಹಾಕಿ ಇವೆಲ್ಲವೂ ಲಿಮಿಟೆಡ್ ಸ್ಟಾಕ್ ಅಂತ ಫೋಟೋ ಹಾಕ್ತಾರೆ. ಅದರಲ್ಲೂ ಯಾವ ದಿನ ಮಾರಾಟ ಮಾಡ್ತಾರೋ ಅದೇ ದಿನ ಡೇಟ್ ಕಾಣಿಸುವ ರೀತಿಯಲ್ಲಿ ನ್ಯೂಸ್ ಪೇಪರ್ ಇಟ್ಟು ಅದರ ಮೇಲೆ ಡ್ರಗ್ಸ್ ಇಡ್ತಾರೆ. ಲಿಮಿಟೆಡ್ ಸ್ಟಾಕ್ ಅಂತ ಹೇಳೋದು ಖರೀದಿದಾರರು ಬೇಗ ತಮ್ಮನ್ನ ಸಂಪರ್ಕ ಮಾಡಲಿ ಅನ್ನೋ ಉದ್ದೇಶದಿಂದ. ಈ ಮೂಲಕ ತಾವೇ ಸ್ಟಾಕ್ ಕಡಿಮೆ ಇದೆ ಎಂದು ಬೇಡಿಕೆ ಸೃಷ್ಟಿ ಮಾಡ್ತಾರೆ. ಪೊಲೀಸರ ಬಗ್ಗೆ ಪೆಡ್ಲರ್ಗಳಿಂದ ಕಟ್ಟೆಚ್ಚರ. ಖಾಕಿ ಇನ್ಫಾರ್ಮೆಂಟ್ಸ್ ಬಗ್ಗೆ ಎಚ್ಚರ ನೀಡ್ತಾರೆ. ಆನ್ಲೈನ್ನಲ್ಲಿ ನಡೆಯುವ ಡ್ರಗ್ಸ್ ದಂಧೆಯ ಮೇಲೆ ಕಣ್ಣಿಡಲು ಪೊಲೀಸರು ತಮ್ಮ ಇನ್ಫಾರ್ಮೆಂಟ್ಗಳಿಗೆ ಸೂಚಿಸುತ್ತಾರೆ. ಹೀಗಾಗಿ ಕೆಲವು ಇನ್ಫಾರ್ಮೆಂಟ್ಗಳು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಮಾನಿಟರ್ ಮಾಡ್ತಾ ಇದ್ರು. ಅದು ಹೇಗೋ ಈ ವಿಚಾರ ಪೆಡ್ಲರ್ಗಳಿಗೆ ಗೊತ್ತಾಗಿ ಓಪನ್ ಆಗಿ ಪೋಸ್ಟ್ ಹಾಕಿ ಬಿಟ್ಟಿದ್ದಾರೆ. ಗಣೇಶ್ ಬೇಬಿ, ಹಿ ಈಸ್ ಎ ಪೊಲೀಸ್ ಇನ್ಫಾರ್ಮರ್, ಬಿ ಕೇರ್ಫುಲ್ ಗೈಸ್ ಎಂದು ತಮ್ಮ ಪೇಜ್ ನಲ್ಲಿ ಎಚ್ಚರಿಕೆ ನೀಡಿ ಪೋಸ್ಟ್ ಹಾಕಲಾಗಿತ್ತು. ಇದರ ಜೊತೆಗೆ ಬೇರೆ ಏರಿಯಾಗಳಲ್ಲಿ ಪೊಲೀಸ್ ತಪಾಸಣೆ ನಡೀತಿದ್ರು. ತಕ್ಷಣವೇ ಈ ಪೇಜ್ಗಳಲ್ಲಿ ಅಲರ್ಟ್ ಮೆಸೇಜ್ ಬಂದೇ ಬರುತ್ತೆ. ನೋಡಿದ್ರಲ್ಲ ಆನ್ಲೈನ್ ಮೂಲಕ ಹೇಗೆ ಡ್ರಗ್ಸ್ ದಂಧೆ ನಡೆಯುತ್ತೆ ಅನ್ನೋದು. ಅದರಲ್ಲೂ ಹೊಸ ವರ್ಷದ ಆಚರಣೆ ಹತ್ತಿರ ಬರ್ತಿದ್ದಂತೆ ಈ ಆನ್ಲೈನ್ ಡ್ರಗ್ಸ್ ದಂಧೆ ಮತ್ತಷ್ಟು ಹೆಚ್ಚಾಗಿದೆ. ಇದನ್ನು ನಿಯಂತ್ರಣ ಮಾಡೋಕೆ ಪೊಲೀಸರು ಏನೆಲ್ಲ ಪ್ರಯತ್ನ ಮಾಡ್ತಿದ್ದಾರೋ ಗೊತ್ತಿಲ್ಲ. ಸುನಿಲ್ ಧರ್ಮಸ್ಥಳ, ರಿಪಬ್ಲಿಕ್ ಕನ್ನಡ. ಆನ್ಲೈನ್ ಮೂಲಕ ಆರ್ಡರ್ ಮಾಡಿದ್ರೆ ಬೇಕಾದ ಫುಡ್ ಐಟಮ್, ಬಟ್ಟೆಗಳು, ಎಣ್ಣೆ ಸಿಗ್ತಿದ್ದ ಕಾಲ ಇದೀಗ ಡ್ರಗ್ ಪೆಡ್ಲರ್ಗಳು ಕೂಡ ಆನ್ಲೈನ್ ಮುಖಾಂತರ ಡ್ರಗ್ಗಳನ್ನು ಸಪ್ಲೈ ಮಾಡ್ತಿದ್ದಾರೆ. ಇದರ ವಿರುದ್ಧ
ರಿಪಬ್ಲಿಕ್ ಕನ್ನಡ ಮತ್ತೆ ಸಮರ ಸಾರಿದೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಆನ್ಲೈನ್ಗೂ ಕಾಲಿಟ್ಟ ಕಳ್ಳದಂಧೆ ಡ್ರಗ್ಸ್ ಮಾರಾಟಕ್ಕಾಗಿ ಇದೆ ಒಂದು ಪೇಜ್. ರಾಜಧಾನಿ ಬೆಂಗಳೂರಿನಲ್ಲಿ ಡ್ರಗ್ಸ್ ಅನ್ನೋದು ತುಂಬಾನೇ ಕಾಮನ್. ಆದ್ರೆ ಇದು ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಇದೀಗ ಬೆರಳ ತುದಿಯಲ್ಲೇ ಡ್ರಗ್ಸ್ ಸಿಗುವಂತಾಗಿದೆ. ಅದರಲ್ಲೂ ಸೋಷಿಯಲ್ ಮೀಡಿಯಾ ಬಳಕೆ ಮಾಡೋರಿಗೆ ತುಂಬಾ ಸುಲಭ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮದೊಂದು ಅಕೌಂಟ್ ಇದ್ರೆ ಸಾಕು, ಡ್ರಗ್ಸ್ ಮಾರಾಟ ಮಾಡಲೆಂದೇ ಕೆಲವು ಪೇಜ್ಗಳು ಓಪನ್ ಆಗಿವೆ. ಈ ಪೇಜ್ಗಳಲ್ಲಿ ಡ್ರಗ್ಸ್ ಮಾರಾಟ ಮತ್ತು ಖರೀದಿ ಎರಡೂ ಸಹ ನಡೆಯುತ್ತದೆ. ಹೇಗೆ ನಡೆಯುತ್ತೆ ಗೊತ್ತಾ ಡ್ರಗ್ಸ್ ವ್ಯಾಪಾರ? ಒಂದೇ ವೇದಿಕೆಯಲ್ಲಿ ಖರೀದಿ ಮತ್ತು ಮಾರಾಟ. ಅಂದಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಿಷ್ಟು ಪೇಜ್ಗಳು ತುಂಬಾನೇ ಆಕ್ಟಿವ್ ಆಗಿದೆ. ಈ ಪೇಜ್ಗಳನ್ನ ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ವಿಧಗಳ ಡ್ರಗ್ಸ್ ಸಿಗುತ್ತೆ ಅಂತ. ಕೆಲವರು ನನ್ನ ಬಳಿ ಇಂತಹ ಡ್ರಗ್ಸ್ ಇದೆ ಅಂತ ಪೋಸ್ಟ್ ಹಾಕ್ತಾರೆ. ಅಗತ್ಯ ಇರೋರು ಇನ್ಬಾಕ್ಸ್ಗೆ ಮೆಸೇಜ್ ಹಾಕಿ ಎಂದು ಹೇಳ್ತಾರೆ. ಈ ಪೋಸ್ಟ್ ನೋಡಿ ಡ್ರಗ್ಸ್ ನ ಅಗತ್ಯ ಇರೋರು ಮಾರಾಟಗಾರನಿಗೆ ವೈಯಕ್ತಿಕವಾಗಿ ಮೆಸೇಜ್ ಕಳಿಸಿದ್ರೆ ಸಾಕು, ಗ್ರಾಮ್ಗೆ ಇಂತಿಷ್ಟು ಅಂತ ಹೇಳಿ ಹಣ ಪಾವತಿ ಮಾಡಿದ್ರೆ ಅತ್ತ ಕಡೆಯಿಂದ ಪಾರ್ಸೆಲ್ ಮೂಲಕ ಡ್ರಗ್ಸ್ ಕಳಿಸಿಕೊಡ್ತಾರೆ. ಮತ್ತೊಂದೆಡೆ ಡ್ರಗ್ಸ್ ಬೇಕಾದವರು ತನಗೆ ಇಂತಹ ಡ್ರಗ್ಸ್ ಬೇಕು ಅಂತ ಒಂದು ಪೋಸ್ಟ್ ಹಾಕಿದ್ರು ಸಾಕು, ಮಾರಾಟಗಾರರು ವೈಯಕ್ತಿಕವಾಗಿ ಆತನ ಸಂಪರ್ಕಿಸಿ ಡ್ರಗ್ಸ್ ತಲುಪಿಸುತ್ತಾರೆ. ಡ್ರಗ್ಸ್ ಡೆಲಿವರಿ ಹೇಗೆ ನಡೆಯುತ್ತೆ? ಎಲ್ಲಿಗೆ ಬೇಕಾದರೂ ಡ್ರಗ್ಸ್ ತಂದು ಕೊಡ್ತಾರಾ? ಅಂದಹಾಗೆ ಈ ಡ್ರಗ್ಸ್ ಪೆಡ್ಲರ್ಗಳು ಅವಲಂಬಿತವಾಗಿರೋದು ಡೆಲಿವರಿ ಬಾಯ್ಗಳ ಮೇಲೆ. ಮಾರಾಟಗಾರರು ಡ್ರಗ್ಸ್ ನ ಬಾಕ್ಸ್ ನಲ್ಲಿ ಪ್ಯಾಕ್ ಮಾಡಿ ಖರೀದಿದಾರರಿಗೆ ಡೆಲಿವರಿ ಬಾಯ್ಗಳ ಮೂಲಕ ರವಾನೆ ಮಾಡ್ತಾರೆ. ಬೆಂಗಳೂರಿನಲ್ಲಿ ಪಾರ್ಸೆಲ್ ಸರ್ವಿಸ್ ನೀಡುವ ಅದೆಷ್ಟೋ ಕಂಪನಿಗಳಿವೆ. ಅವರ್ಯಾರಿಗೂ ಈ ಬಾಕ್ಸ್ ನಲ್ಲಿ ಏನಿರುತ್ತೆ ಅನ್ನೋದು ಗೊತ್ತಾಗಲ್ಲ. ಹೆಣ್ಣೂರು, ಬಾಣಸ್ವಾಡಿ, ಮಾರತಹಳ್ಳಿ, ಬ್ರೂಕ್ಫೀಲ್ಡ್, ಕೋರಮಂಗಲ, ಕಲ್ಯಾಣ ನಗರ ಹೀಗೆ ಯಾವ ಏರಿಯಾದಲ್ಲಿ ಬೇಕಾದ್ರೂ ಡ್ರಗ್ಸ್ ಸಿಗುತ್ತೆ ಅಂತ ಈ ಪೆಡ್ಲರ್ಗಳೇ ಆಗಾಗ ಪೋಸ್ಟ್ ಹಾಕ್ತಾ ಇರ್ತಾರೆ. ಆನ್ಲೈನ್ನಲ್ಲಿ ಡ್ರಗ್ಸ್ ಬುಕ್ ಮಾಡೋದು ಓಕೆ, ಪೇಮೆಂಟ್ ನಡೆಯೋದು ಹೇಗೆ ಅಂತ ಗೊತ್ತಾ? ಆನ್ಲೈನ್ ಮೂಲಕ ಖರೀದಿ ಬಗ್ಗೆ ಮಾತುಕತೆ ನಡೆಯುತ್ತದೆ, ಹೌದು. ಇದಾದ ನಂತರ ಇಂತಿಷ್ಟು ಹಣ ಎಂದು ನಿರ್ಧಾರ ಆಗುತ್ತೆ. ಇದಾದ ಬಳಿಕ ಪೇಮೆಂಟ್ ಹೇಗೆ ಅನ್ನೋದು ಚರ್ಚೆ ಆಗುತ್ತೆ. ಈ ಡ್ರಗ್ಸ್ ವ್ಯವಹಾರದಲ್ಲಿ ಇರೋದು ಒಟ್ಟು 2 ಪೇಮೆಂಟ್ ವಿಧಾನಗಳು. ಮೊದಲನೆಯದು ಕ್ಯಾಶ್ ಆನ್ ಡೆಲಿವರಿ, ಎರಡನೆಯದು ಆನ್ಲೈನ್ ಪೇಮೆಂಟ್. ಕ್ಯಾಶ್ ಆನ್ ಡೆಲಿವರಿ ಅಂದ್ರೆ ಖರೀದಿದಾರ ಡ್ರಗ್ಸ್ ಪಡ್ಕೊಂಡು ಸ್ಪಾಟ್ ನಲ್ಲೇ ಪೇಮೆಂಟ್ ಮಾಡ್ತಾನೆ. ಆನ್ಲೈನ್ ಅಂದ್ರೆ ಯಥಾ ಪ್ರಕಾರ ಮಾರಾಟಗಾರ ಹೇಳಿದ ಅಕೌಂಟ್ಗೆ ಪೇಮೆಂಟ್ ಮಾಡಿ ಸ್ಕ್ರೀನ್ ಶಾಟ್ ಕಳಿಸಬೇಕು. ಗ್ರಾಹಕರ ನಂಬಿಕೆ ಗಳಿಸಲು ಮಾಸ್ಟರ್ ಪ್ಲಾನ್. ಲಿಮಿಟೆಡ್ ಸ್ಟಾಕ್ ಹೆಸರಲ್ಲಿ ಬೇಡಿಕೆ ಸೃಷ್ಟಿ. ಈ ಪೆಡ್ಲರ್ಗಳು ನಿರ್ದಿಷ್ಟ ಡ್ರಗ್ಸ್ ನ ಫೋಟೋ ಹಾಕಿ ಇವೆಲ್ಲವೂ ಲಿಮಿಟೆಡ್ ಸ್ಟಾಕ್ ಅಂತ ಫೋಟೋ ಹಾಕ್ತಾರೆ. ಅದರಲ್ಲೂ ಯಾವ ದಿನ ಮಾರಾಟ ಮಾಡ್ತಾರೋ ಅದೇ ದಿನ ಡೇಟ್ ಕಾಣಿಸುವ ರೀತಿಯಲ್ಲಿ ನ್ಯೂಸ್ ಪೇಪರ್ ಇಟ್ಟು ಅದರ ಮೇಲೆ ಡ್ರಗ್ಸ್ ಇಡ್ತಾರೆ. ಲಿಮಿಟೆಡ್ ಸ್ಟಾಕ್ ಅಂತ ಹೇಳೋದು ಖರೀದಿದಾರರು ಬೇಗ ತಮ್ಮನ್ನ ಸಂಪರ್ಕ ಮಾಡಲಿ ಅನ್ನೋ ಉದ್ದೇಶದಿಂದ. ಈ ಮೂಲಕ ತಾವೇ ಸ್ಟಾಕ್ ಕಡಿಮೆ ಇದೆ ಎಂದು ಬೇಡಿಕೆ ಸೃಷ್ಟಿ ಮಾಡ್ತಾರೆ. ಪೊಲೀಸರ ಬಗ್ಗೆ ಪೆಡ್ಲರ್ಗಳಿಂದ ಕಟ್ಟೆಚ್ಚರ. ಖಾಕಿ ಇನ್ಫಾರ್ಮೆಂಟ್ಸ್ ಬಗ್ಗೆ ಎಚ್ಚರ ನೀಡ್ತಾರೆ. ಆನ್ಲೈನ್ನಲ್ಲಿ ನಡೆಯುವ ಡ್ರಗ್ಸ್ ದಂಧೆಯ ಮೇಲೆ ಕಣ್ಣಿಡಲು ಪೊಲೀಸರು ತಮ್ಮ ಇನ್ಫಾರ್ಮೆಂಟ್ಗಳಿಗೆ ಸೂಚಿಸುತ್ತಾರೆ. ಹೀಗಾಗಿ ಕೆಲವು ಇನ್ಫಾರ್ಮೆಂಟ್ಗಳು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಮಾನಿಟರ್ ಮಾಡ್ತಾ ಇದ್ರು. ಅದು ಹೇಗೋ ಈ ವಿಚಾರ ಪೆಡ್ಲರ್ಗಳಿಗೆ ಗೊತ್ತಾಗಿ ಓಪನ್ ಆಗಿ ಪೋಸ್ಟ್ ಹಾಕಿ ಬಿಟ್ಟಿದ್ದಾರೆ. ಗಣೇಶ್ ಬೇಬಿ, ಹಿ ಈಸ್ ಎ ಪೊಲೀಸ್ ಇನ್ಫಾರ್ಮರ್, ಬಿ ಕೇರ್ಫುಲ್ ಗೈಸ್ ಎಂದು ತಮ್ಮ ಪೇಜ್ ನಲ್ಲಿ ಎಚ್ಚರಿಕೆ ನೀಡಿ ಪೋಸ್ಟ್ ಹಾಕಲಾಗಿತ್ತು. ಇದರ ಜೊತೆಗೆ ಬೇರೆ ಏರಿಯಾಗಳಲ್ಲಿ ಪೊಲೀಸ್ ತಪಾಸಣೆ ನಡೀತಿದ್ರು. ತಕ್ಷಣವೇ ಈ ಪೇಜ್ಗಳಲ್ಲಿ ಅಲರ್ಟ್ ಮೆಸೇಜ್ ಬಂದೇ ಬರುತ್ತೆ. ನೋಡಿದ್ರಲ್ಲ, ಆನ್ಲೈನ್ ಮೂಲಕ ಹೇಗೆ ಡ್ರಗ್ಸ್ ದಂಧೆ ನಡೆಯುತ್ತೆ ಅನ್ನೋದು. ಅದರಲ್ಲೂ ಹೊಸ ವರ್ಷದ ಆಚರಣೆ ಹತ್ತಿರ ಬರ್ತಿದ್ದಂತೆ ಈ ಆನ್ಲೈನ್ ಡ್ರಗ್ಸ್ ದಂಧೆ ಮತ್ತಷ್ಟು ಹೆಚ್ಚಾಗಿದೆ. ಇದನ್ನು ನಿಯಂತ್ರಣ ಮಾಡೋಕೆ ಪೊಲೀಸರು ಏನೆಲ್ಲ ಪ್ರಯತ್ನ ಮಾಡ್ತಿದ್ದಾರೋ ಗೊತ್ತಿಲ್ಲ. ಸುನಿಲ್ ಧರ್ಮಸ್ಥಳ, ರಿಪಬ್ಲಿಕ್ ಕನ್ನಡ.